ತುಗ್ಲಕ್ಕು. ಆ ನಾಟಕದ ಮೊದಲನೇ ಹೆಸರು ಕೂಡ 2 ರಾಜ್ಯಗಳ ನಡುವೆ ಅಂತಿತ್ತು. ಆಮೇಲೆ ಎಲ್ಲರೂ ಏನ್ ಇಷ್ಟುದ್ದ ನಾಟಕದ ಹೆಸರು ಯಾರು ಹೇಳ್ತಾರೆ ತುಗ್ಲಕ್ ತುಗ್ಲಕ್ ಅಂತ ಕೇಳಿ ಆಮೇಲೆ ಎರಡನೇದು ಮತ್ತೆ ಪುನರ್ ಪ್ರಕಟ ಮುದ್ರಣ ಆದಾಗ ಅದನ್ನ ತುಗ್ಲಕ್ ಅಂತ ಹಾಕೊಂಡ್ಬಿಟ್ಟು ಅದು ಮಾನೇಶದ ಆಲ್ ಇಂಡಿಯಾ ರೇಡಿಯೋಕ್ಕೆ ಬರೋದು ಆಕಾಶವಾಣಿಯಲ್ಲಿ. ನಾನು ಯಯಾತಿ ಪಬ್ಲಿಷ್ ಆಗಿತ್ತು, ನಾನು ಬಾಂಬೆಗೆ ಬಂದಿದ್ದೆ. ಆಗ ಆಲ್ ಇಂಡಿಯಾ ರೇಡಿಯೋ ಒಬ್ರು ರಾಮನವಮಿಗೆ ಒಂದು ನಾಟಕ ಬರೆದು ಕೊಡು ಅಂತ ಹೇಳಿದ್ರು. ಆದ್ರೆ ಅದಕ್ಕಿಂತ ಹೆಚ್ಚು ಅಂತಂದ್ರೆ ತುಗ್ಲಕ್ಕು ನಿಜವಾಗಿ ನಂಗೆ ಯಯಾತಿ ಬರೆದ ಮೇಲೆ ಇನ್ನೇನು ಬರೀಬೇಕು ಅಂತ ಗೊತ್ತಿದ್ದಿಲ್ಲ, ಇನ್ನು ಬರೆಯೋದು ಸಾಧ್ಯನೇ ಇಲ್ಲ ಅಂತ ಅನ್ಸ್ಬಿಡ್ತಿತ್ತು. ಇತ್ಲಾಗಿ ಜಿ ಬಿ ಜೋಶಿ ಮನೋಹರ್ ಗ್ರಂಥಮಾಲೆ ಅವರು ನನ್ನ ಪಬ್ಲಿಷರ್ ಆಗಿದ್ರು. ಅವ್ರು ಇಂಗ್ಲೆಂಡಿಗೆ ದಿನಾ ಪತ್ರ ಬರೆಯೋರು, ಇನ್ನೊಂದು ನಾಟಕ ಬರೀ ನಾ ಕಾದ್ಕೊಂಡು ಕೂತಿದ್ದೀನಿ ಇನ್ನೊಂದು ನಾಟಕ ಬರೀ ಅಂತ. ಆಗ ಐತಿಹಾಸಿಕ ನಾಟಕ ಬರೆಯೋಣ ಅಂತ ಅನಿಸ್ತು. ಕೀರ್ತಿನಾಥ್ ಕುರ್ತಕೋಟಿ ಅವ್ರು ಒಂದ್ ಕಡೆಗೆ ಅಂತಾರೆ, ಕನ್ನಡ ರಂಗಭೂಮಿ ಅಷ್ಟೇ ಅಲ್ಲ ಭಾರತೀಯ ರಂಗಭೂಮಿಯ ಮೇಲೆ ಒಂದು ಒಳ್ಳೆ ಐತಿಹಾಸಿಕ ನಾಟಕ ಬಂದಿಲ್ಲ. ಆವಾಗ ನನ್ನ ಲೈಬ್ರರಿಗೆ ಹೋಗಿ ಇಂಡಿಯನ್ ಹಿಸ್ಟ್ರಿ, ಈ ಭಾರತೀಯ ಇತಿಹಾಸದ ಪುಸ್ತಕ ತಗೊಂಡು ಮೊದಲನೇ ಪುಟದಿಂದ ಓದ್ಲಿಕ್ಕೆ ಶುರು ಮಾಡಿದೆ. ಓದ್ತಾ ತುಗ್ಲಕಿಗೆ ಬಂದಾಗ ಹಾಗಿದ್ರೆ ಇದು ಒಂದು ಒಳ್ಳೆಯ ವಿಷಯ. ಎಬ್ಸರ್ಡಿಸ್ಟ್ ಇದು ಅಸಂಗತವಾದದ ಪರಿಣಾಮ ಆಯ್ತು. ಹುಚ್ಚು ಅಂದ್ರೆ ಏನು, ಮಾನವತೆ ಅಂತಂದ್ರೇನು, ಹಿಂಸೆ ಅಂತಂದ್ರೇನು, ಇದೆಲ್ಲ ಕಾಡ್ತಿತ್ತು. ಆಗ ತುಗ್ಲಕ್ ಕರೆಕ್ಟ್ ಆಗಿದೆ ಅಂತ ಅನಿಸ್ತು. ಅಲ್ಲಿಗೆ ನಿಂತೇನೆ. ಅಲ್ಲಿಗೆ ಭಾರತೀಯ ಇತಿಹಾಸ ಓದೋದು 1325ಕ್ಕೆ ನಿಲ್ಲಿಸಿ ನಾನು ರಿಸರ್ಚ್ ಮಾಡಿದೆ. ನಮ್ಮ ನೆನಪಿನ ಸಂಚಯದಿಂದ ಆರಿಸಿದ ನಟ ನಿರ್ದೇಶಕ ಗಿರೀಶ್ ಕಾರ್ನಾಡ್ ಅವರ ಮಾತು ಕೇಳಿದಿರಿ. ಇದು ಇವತ್ತಿನ ಕನ್ನಡ ರತ್ನ ಭಂಡಾರ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ. ಸರ್ವೋದಯವಾಗಲಿ ಸರ್ವರಲಿ. ಹೃದಯ ಶಿವ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಶ್ರೀ